ನಾನು ನಿನ್ಗೇನು ಮಾಡಿದ್ದೀನಿ? ಸ್ವಲ್ಪ ನಗ್ನಗ್ತಾ ಮಾತಾಡಿಸ್ಬಾರ್ದಾ? ಇನ್ನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಬೆಳಿಗ್ಗೆ ಬೆಳಿಗ್ಗೆ ನೀನು ತಲೆ ಕೆಡ್ಸ್ಬೇಡ. ನೋಡು ಕಾರ್ತಿಕ್, ಈ ಮನೇಲಿ ನನಗೆ ಗೊತ್ತಿರೋನು ಅಂದರೆ ನೀನೊಬ್ಬನೇ. ನೀನೇ ಹೇಗೆ ಮಾಡಿದ್ರೆ ನಾನು ಎಲ್ಲಿ ಹೋಗ್ಲಿ? ಇವಾಗೇನು ಸೀರೆ ತಗೋತೀಯ ಅಲ್ವಾ? ನೋಡು ಅಮಲ್ ಬೇಬಿ, ಆಗಲೇ ನಾನು ಸ್ವಲ್ಪ ಅತಿಯಾಗಿ ಆಡಿದೆ ಅಂತ ನಿನಗೆ ಅನಿಸಿರ್ಬಹುದು. ಆದರೆ ಆ ರೀತಿ ಎಲ್ಲ ಮಾಡಲಿಲ್ಲ ಅಂದರೆ ನೀನು ನನ್ನ ಮಾತೇ ಕೇಳಲ್ಲ. ಅದಕ್ಕೆ ಪ್ಯಾಂಟಿ ಶರ್ಟ್ ಎಲ್ಲ ಆಚೆ ಬರ್ತೀನಿ ಅಂತ ಹೇಳಿದ್ದು. ಮಾತಾಡಾಯ್ತಲ್ಲ, ಇವಾಗ ಅದನ್ನು ಹಿಂದೆ ತೊಗೊಳಕ್ಕಾಗತ್ತಾ? ಏಯ್, ನಿನ್ನ ಜೊತೆ ಮಾತಾಡ್ಕೊಂಡು ಹರಟೆ ಹೊಡೆಯೋಕ್ಕೆ ನನಗೆ ಮನಸ್ಸಿಲ್ಲ. ದಯವಿಟ್ಟು ತಗೋ. ನಮಗೆ ಬೇಕೋ ಬೇಡವೋ, ನಾವಿಬ್ರು ಒಟ್ಟಿಗೆ ಇರೋ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವಿಬ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಜಗಳ ಆಡದೆ ನೆಮ್ಮದಿಯಾಗಿರ್ಬೋದು. ನನ್ನ ನೆಮ್ಮದಿ ಸತ್ತೋಗಿದೆ. ಅದು ನಂಗೆ ಯಾವತ್ತೂ ಸಿಗಲ್ಲ ಅಂತ ನನಗೆ ಗೊತ್ತು. ನೋಡು, ಕೆಣಕಿ ಕೆಣಕಿ ನನ್ನ ಮಾತಾಡೋ ಹೋಗಿ ಮಾಡಬೇಡ. ತಗೋ, ಈ ಮನೇಲಿ ಹೇಗಿರ್ಬೇಕು ಆ ಥರ ಇದ್ದು ನಂಗೆ ಉಪಕಾರ ಮಾಡು, ಅಷ್ಟೇ ಸಾಕು. ಅಮೂಲ್ ಬೇಬಿ, ಅಮೂಲ್ ಬೇಬಿ, ಡಾರ್ಲಿಂಗು, ನಾನು ಹೇಳಿದ್ರೆ ನೀನು ಕೇಳಲಿಲ್ಲ. ನೋಡಿದ್ಯಾ, ರಾತ್ರಿ ಬೆಳಗಾಗೋಷ್ಟರಲ್ಲೇ ಏನೇನೆಲ್ಲ ಬದಲಾವಣೆ ಆಗೋಗಿದೆ ಅಂತ. ಸುಹಾಸ್, ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ. ನೀನ್ ಅಂದ್ಕೊಂಡಂಗೆಲ್ಲ ಏನೂ ಇಲ್ಲ. ಏನೂ ಇಲ್ಲ ಅಂದಿದ್ರೆ ಇವತ್ತು ಅವನು ಸೀರೆ ಕೇಳೋಕ್ ಬರ್ತಿದ್ನಾ? ಇಲ್ಲಿವರೆಗೂ ಅವನು ಸುಮ್ನೆ ನಿಂಗೆ ಮಾತಾಡ್ಸೋಕು ಬಂದೋನಲ್ಲ. ಅಂಥದ್ರಲ್ಲಿ ಇವತ್ತು ನಿಂಗೆ ಎಬ್ಸಿ ಸೀರೆ ತಗೊಂಡು ಹೋಗ್ತಾನೆ ಅಂದ್ರೆ ಏನ್ ಅರ್ಥ? ನೀನೇ ಯೋಚನೆ ಮಾಡಿ ನೋಡಿ ಡಾರ್ಲಿಂಗು. ಸುಮ್ನೆ ಓವರ್ ಥಿಂಕ್ ಮಾಡ್ಬೇಡ ಸುಹಾಸ್. ಸತ್ಯ ಪ್ಯಾಂಟ್ ಶರ್ಟ್ ಹಾಕೊಂಡು ಮನೇಲೆಲ್ಲ ಓಡಾಡಿದ್ರೆ ಸುಮ್ನೆ ರಾದ್ದಾಂತ ಆಗತ್ತೆ ಅಂತ ನನ್ನ ಹತ್ರ ಸೀರೆ ತಗೊಂಡು ಹೋಗಕ್ ಬಂದ ಅಷ್ಟೇ. ಅಂದ್ರೆ ಸತ್ಯನಿಗೆ ಯಾರು ಬೈಬಾರ್ದು ಅಂತ ತಾನೆ? ಏನೇನೋ ಹೇಳಿ ನನ್ನ ಮೈಂಡ್ ಕರಪ್ಟ್ ಮಾಡ್ಬೇಡ ಸುಹಾಸ್. ನನ್ಗೇನೋ ನಿನ್ನೆ ರಾತ್ರಿ ಸತ್ಯ ನಿನ್ ತಮ್ಮನ್ಗೆ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಅವನು ಹೀಗಾಡ್ತಿದ್ದಾನೆ. ಶಟ್ ಅಪ್ ಸುಹಾಸ್. ಅಯ್ಯೋ, ಪಕ್ಕ ಇದು ಅಮ್ಮವ್ರ ಗಂಡನ ಲಕ್ಷಣನೇ ಡಾರ್ಲಿಂಗು. ನನ್ನ ನಂಬು ಡಾರ್ಲಿಂಗು. ಅಮ್ಮವ್ರ ಗಂಡನ ಪರಿಸ್ಥಿತಿ ಹೇಗಿರುತ್ತೆ ಅಂತ ನನಗ್ ಬಿಟ್ರೆ ಯಾರಿಗ್ ಚೆನ್ನಾಗಿ ಗೊತ್ತಿರುತ್ತೆ. ನನ್ಗೆ ಸರಿಯಾಗಿ ಇರುತ್ತೆ. 100% ಅಲ್ಲ, 200% ಅಮ್ಮವ್ರ ಗಂಡನೇ ಪಕ್ಕಾ ಡಾರ್ಲಿಂಗು. ಅವರಿಬ್ರು ಜಗಳನ ಮರೆತು ನೆನ್ನೆ ರಾತ್ರಿನೇ ಒಂದಾಗಿರ್ತಾರೆ. ಬೆಂಕಿ ಮುಂದೆ ಬೆಣ್ಣೆ ಕರಗದೆ ಇರುತ್ತಾ? ಅವರಿಬ್ರು ಕೋಪ ತಾಪ ಜಗಳ ಎಲ್ಲ ಮರೆತು ನೆನ್ನೆ ರಾತ್ರಿನೇ ಫಸ್ಟ್ ನೈಟ್ ಮುಗಿಸ್ಬಿಟ್ಟಿರ್ತಾರೆ. ಏನ್ ಮಾಡ್ತಿದ್ದಾಳೆ ಇವಳು? ದೇವ್ರೇ, ಹೇಗೆ ಉಟ್ಕೊಂಡ್ರು ಸರಿ ಬರ್ತಿಲ್ಲ. ಇವಳು ಬೇರೆ ಫಾಸ್ಟ್ ಆಗಿ ಹೋಗ್ತಾ ಇದ್ದಾಳೆ. ಅಯ್ಯೋ ಹೀರೆ, ನಮ್ಮಮ್ಮ ಹೇಳ್ದಂಗೆ ಈ ಮನೆಗೆ ಹೊಂದ್ಕೋಬೇಕು ಅಂದ್ರೆ ಈ ಸೀರೆ ಉಟ್ಕೋಬೇಕು.
ಆಗಲೇ ಸೀತಮ್ಮಂಗೆ ಇಷ್ಟ ಆಗೋದು. ನಮ್ಮಪ್ಪ ನನ್ನ ಜೀವನದಲ್ಲಿ ಹೇಗೆಲ್ಲ ಇರಬಾರ್ದು ಅಂದ್ಕೊಂಡ್ರೋ ಈಗ ಡಿಟ್ಟು ಅದೇ ಥರ ಇರೋ ಹಾಗಾಗಿದೆ. ಅಯ್ಯೋ ಏಯ್ ಹಿರೇ, ಇಷ್ಟು ಫಾಸ್ಟಾಗಿ ಹೋಗ್ತಾಳೆ. ದೇವ್ರೆ, ನಾನು ಯಾವ ಆ್ಯಂಗಲಲ್ಲಿ ಮನೆಗೆ ಫಿಟ್ ಆಗ್ತೀನಿ ಅಂತ ನನ್ನ ಇಲ್ಲಿ ಕಳಿಸ್ದೆ. ಈ ಬಟ್ಟೆ ನನಗೆ ಸೆಟ್ ಆಗ್ತಿಲ್ವೋ ಅಥವಾ ನಾನೇ ಬಟ್ಟೆಗೆ ಸೆಟ್ ಆಗ್ತಿಲ್ವೋ ಒಂದು ಗೊತ್ತಾಗ್ತಿಲ್ಲ. ಇದೇ ನನ್ನ ಕೈಯಲ್ಲಿ ಆಗ್ತಿಲ್ಲ ಅಂದಮೇಲೆ ಈ ಮನೆಯವ್ರಿಗೆಲ್ಲ ಅದು ಹೇಗೆ ಹೊಂದ್ಕೊಳ್ಳಿ, ನೀನೇ ಹೇಳು. ಸ್ವಲ್ಪ ಮೆತ್ತಗೆ ಹೇಳ್ಕೊಡು, ನಾನು ಫಸ್ಟ್ ಟೈಮ್. ಏನಾದರೂ ನನ್ನನ್ನು ಈ ಅವತಾರದಲ್ಲಿ ನೋಡಿದ್ರೆ ಮುಗೀತು ಕತೆ. ಸತ್ಯ, ಆರಾಮಾಗಿ ಟೈರ್ ಫಿಟ್ ಮಾಡಬೇಕಾದ್ರೆ ಆರಾಮಾಗಿರ್ತೀಯ ನೋಡು, ಅದೇ ಥರ ಆರಾಮಾಗಿರ್ಬೇಕು. ಓಕೆ. ಇಷ್ಟೊತ್ತು ಈ ದಿವ್ಯ ಇದು ಯಾರಪ್ಪ ಇಷ್ಟೊತ್ತಲ್ಲಿ? ಬೇಬಿ ಬಾತ್ರೂಮ್ಗೆ ಹೋಗ್ಬಿಟ್ಲಾ? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ಐ ಹೋಪ್ ಈ ಹಾಸ್ಪಿಟಾಲಿಟಿ ಎಲ್ಲ ನಿಮಗೆ ತುಂಬ ಇಷ್ಟ ಆಗ್ತಿದೆ ಅನ್ಸುತ್ತೆ. ಓ ಎಸ್ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಇನ್ಫ್ಯಾಕ್ಟ್ ನನ್ನ ಹೆಂಡತಿಗೂ ಇಷ್ಟ ಆಗಿದೆ. ಥ್ಯಾಂಕ್ ಯು ಸರ್. ನನಗೆ ಒಂದು ಇನ್ಫಾರ್ಮೇಷನ್ ಬೇಕಿತ್ತು, ಅದಕ್ಕೆ ಬಂದೆ. ನೀವು ಇವತ್ತು ರೂಮ್ನ ಕಂಟಿನ್ಯೂ ಮಾಡ್ತೀರಾ ಸರ್? ಸರ್, ನೀವು ಕಂಟಿನ್ಯೂ ಮಾಡೋದೇ ಆದರೆ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನಿಮ್ಮದು ಟೋಟಲ್ ಬಿಲ್ 42,000 ಆಗಿದೆ. ಚೆಕ್ಔಟ್ ಮಾಡಿ ಪೇ ಮಾಡಬೇಕಾಗುತ್ತೆ ಸರ್. 42,000ನಾ? ಸರ್ ಅಲ್ಲ, ಇನ್ನೊಂದು ದಿನ ಇರಬೇಕು ಅಂತ ಅನ್ಕೊಂಡಿದ್ದೀನಿ. ನೋ ಪ್ರಾಬ್ಲಮ್ ಸರ್, ಅಡ್ವಾನ್ಸ್ ಪೇ ಮಾಡಿಬಿಡಿ. ಅಡ್ವಾನ್ಸಾ? ಸುಮ್ಮನೆ ರಿಲ್ಯಾಕ್ಸ್ ಮಾಡಬೇಕು ಅಂತ ಬಂದಿದ್ದೀವಿ, ಈಗಲೇ ಬಿಲ್ಲು ಅಂತಿದ್ದೀರಲ್ಲ. ಬಿಲ್ಲೆಲ್ಲ ನಾಳೆ ಪೇ ಮಾಡ್ತೀವಿ. ವಿ ಆರ್ ವೆರಿ ಸಾರಿ ಸರ್. ನೀವು ಕಂಟಿನ್ಯೂ ಮಾಡೋದೇ ಆದರೆ ಈಗಲೇ ಅಡ್ವಾನ್ಸ್ ಪೇ ಮಾಡಬೇಕಾಗುತ್ತೆ. ಏನ್ರಿ ನೀವು ನಾಳೆ ಪೇ ಮಾಡ್ತೀನಿ ಅಂದ್ರೆ ಅರ್ಥ ಆಗಲ್ವಾ? ನಾನು ನೋಡೋಗ್ತೀನೇನ್ರಿ, ನಾಳೆ ಪೇ ಮಾಡ್ತೀನಿ ಬಿಡಿ. ಸಾರಿ ಸರ್, ಪ್ಲೀಸ್ ಡೋಂಟ್ ಮೈಂಡ್. ಇದು ನಮ್ಮ ಹೋಟೆಲ್ ಪಾಲಿಸಿ. ನಾವು ಬೇರೆಯವ್ರಿಗೆ ಆನ್ಸರಬಲ್ ಆಗಿರ್ತೀವಿ ಸರ್. ವಿ ಆರ್ ವೆರಿ ಸಾರಿ. ನೀವು ಕಂಟಿನ್ಯೂ ಮಾಡೋದೇ ಆದರೆ ಪೇ ಮಾಡಿ, ಇಲ್ಲ ಅರ್ಧ ಗಂಟೆನಲ್ಲಿ ಚೆಕ್ಔಟ್ ಮಾಡಿ ಸರ್. ಥ್ಯಾಂಕ್ ಯು. ಅರೆ, ಏನು ಮಾಡೋದೀಗ? ದಿವ್ಯನ್ ಮೇಂಟೈನ್ ಮಾಡೋಕ್ಕೆ ಇನ್ನೂ ಅದು ಏನೇನು ಮಾಡಬೇಕು? ಇಲ್ಲ ಇದ್ರೆ ಕಷ್ಟ. ಏನಾದರೂ ಒಂದು ಐಡಿಯಾ ಮಾಡಲೇಬೇಕು. ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಗುಡ್ ಮಾರ್ನಿಂಗ್ ಬೇಬಿ. ಡೋರ್ ನಾಕ್ ಆಯ್ತಲ್ಲ, ಯಾರು ಬಂದಿದ್ರು? ಅದಾ, ಹೋಟೆಲ್ ಎಕ್ಸಿಕ್ಯೂಟಿವ್ ಬಂದಿದ್ರು. ನೀನು ಬಾತ್ರೂಮಲ್ಲಿ ಇದೆಯಲ್ಲ, ಅದಕ್ಕೆ ಅವ್ರನ್ನ ಆಚೆನೇ ನಿಲ್ಲಿಸಿ ಮಾತಾಡಿ ಕಳಿಸ್ದೆ. ಕೊಳ್ಳ ಏನಂತೆ?
ಏನಿಲ್ಲ, ಯಾವಾಗ ಚೆಕ್ಔಟ್ ಮಾಡ್ತೀರಾ ಅಂತ ಕೇಳ್ತಿದ್ರು. ಚೆಕ್ಔಟಾ? ನೋನೋ, ಇಲ್ಲೇ ಆರಾಮಾಗಿದೆ. ಇನ್ನೊಂದು 2 ದಿನ ಇದ್ದು ಆಮೇಲೆ ಹೋಗೋಣ ಬೇಬಿ. ಇನ್ನೊಂದು 2 ದಿನ 42,000 ಅಂತೆ. ನೀನ್ಯಾಕೋ ರಂಗ ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ. ಜಾನಕಿ, ಏನು ಬೀಳಿಸ್ತೆ? ಎಲ್ಲಿದೆ ನಿನ್ನ ಗಮನ? ಅತ್ತೆ, ನಂಗೆ ಯಾಕೋ ತುಂಬ ಟೆನ್ಷನ್ ಆಗ್ತಿದೆ. ಸತ್ಯನ ಬಗ್ಗೆ ನೆನೆಸ್ಕೊಂಡ್ರೆ ಗಾಬರಿ ಆಗ್ತಿದೆ ಅತ್ತೆ. ಅಲ್ವೇ, ಸತ್ಯನ ಬಗ್ಗೆ ನೆನೆಸ್ಕೊಂಡ್ರೆ ಬೇರೆಯವ್ರು ಗಾಬರಿ ಆಗಬೇಕು. ನೀನು ಯಾಕೆ ಗಾಬರಿ ಆಗ್ತಾ ಇದೆಯಾ? ಹಾಗಲ್ಲ ಅತ್ತೆ, ಅವಳಿಗಲ್ಲಿ ಹೊಂದ್ಕೊಳಕ್ಕೆ ಆಗ್ತಾ ಇಲ್ಲ, ಕಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಭಯ ಆಗ್ತಾ ಇರೋದು. ಈ ಸಮಸ್ಯೆ ಎಲ್ಲ ಹೆಣ್ಮಕ್ಳು ಎದುರಿಸೋ ಸಮಸ್ಯೆ ಅಲ್ವೇನೆ? ಹುಟ್ಟಿದ ಮನೆಯಿಂದ ಗಂಡನ ಮನೆಗೆ ಹೋದರೆ ಈ ಸಮಸ್ಯೆ ಎದುರಾಗೇ ಆಗುತ್ತೆ. ಈ ಸಮಸ್ಯೆನ ನೀನು ಎದುರಿಸಿರ್ಲಿಲ್ವಾ, ನಾನು ಎದುರಿಸಿರ್ಲಿಲ್ವಾ? ನಿಮ್ಮ ಕತೆ ನನ್ನ ಕತೆ ಬೇರೆ ಅತ್ತೆ. ಸತ್ಯನು ನಮ್ಮ ಥರ ಇದ್ದಿದ್ರೆ ನಾನು ಯೋಚನೆ ಮಾಡ್ತಾ ಇರಲಿಲ್ಲ. 4 ದಿನ ಆದರೆ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ಕೋಬಹುದು. ಆದರೆ ನಮ್ಮ ಸತ್ಯ ಆದ್ರೇನು? ನಮ್ಮ ಸತ್ಯ ಹುಡುಗಿ ಅಲ್ವಾ? ಅವಳು ಪ್ಯಾಂಟು ಶರ್ಟ್ ಹಾಕೊಂಡಿದ್ ಮಾತ್ರಕ್ಕೆ ಅವಳು ಹೆಂಡತನ ಸತ್ತೋಗುತ್ತಾ? ಪಾಪ, ಅನಿವಾರ್ಯತೆಗಾಗಿ ಗಂಡಿನ ಥರ ಬದುಕಬೇಕಾಯ್ತು. ಆದರೆ ಒಳಗಿರೋ ಹೆಣ್ಣು ಹೆಣ್ಣೆ ಕಣೆ. ಆ ಹೆಂಗರಳನ್ನು ಕತ್ತರಿಸೋಕ್ಕಾಗತ್ತಾ? ಈಗ ಅವಳ ಬದುಕು ಬದಲಾವಣೆ ಘಟ್ಟದಲ್ಲಿದೆ. ಹಳೆ ಸತ್ಯ ಹೋಗಿ ಹೊಸ ಸತ್ಯ ಆಗ್ತಾಳೆ ನೋಡು. ಏನೋ ಅತ್ತೆ, ನನಗಂತೂ ತಲೆನೇ ಓಡ್ತಾ ಇಲ್ಲ. ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡೋಣವಾ? ಈಗಲಾ? ಅಲ್ವೇ, ಈಗಷ್ಟೇ ಮದುವೆ ಆಗಿರೋದು. ಅಲ್ಲಿ ಅವಳು ಎಲ್ಲರಿಗೂ ಹೊಂದ್ಕೋಬೇಕು. ಈಗ ನಾವು ಹೋದರೆ ತಪ್ಪಾಗುತ್ತೆ ಜಾನಕಿ. ಅದು ಹಾಗಲ್ಲ ಅತ್ತೆ. ಜಾನಕಿ, ನಾವು ಅವಳಿಗೆ ಸಮಯ ಕೊಡಬೇಕು ಕಣೆ. ನಾವಿದ್ದೀವಿ, ನೀನು ಹೊಂದ್ಕೋತೀಯ ಅಂತ ಭರವಸೆ ಕೊಡಬೇಕು. ಹೇಗೋ ಏನೋ, ಕಷ್ಟ ಆಗುತ್ತೋ ಏನೋ, ಹೊಂದ್ಕೋತಾಳೋ ಇಲ್ವೋ ಅಂತ ಅನುಮಾನ ಪಡೋ ಬದಲು ನಾವು ಅವಳಿಗೆ ಧೈರ್ಯ ಕೊಡಬೇಕು, ಅವಳನ್ನು ನಂಬಬೇಕು. ಗಂಡನ ಮನೇಲಿ ಭಾಳ ಬದುಕಬೇಕಾದವಳು ಅವಳು. ನಾವೇ ಧೈರ್ಯ ಕಳ್ಕೊಂಡ್ರೆ ಅವಳಿಗೆ ಧೈರ್ಯ ಹೇಳೋರು ಯಾರು? ಅವಳಿಗೇನು ಗೊತ್ತಿಲ್ಲ ಅತ್ತೆ. ಈ ಮದುವೆ, ಮನೆ, ಸಂಸಾರ ಏನೂ ಗೊತ್ತಿಲ್ಲ ಅವಳಿಗೆ. ನಾವೇನು ಮದುವೆ ಆಗಿ ಬಂದ ಕೂಡಲೇ ಸಂಸಾರ ಏನು ಅಂತ ಗೊತ್ತಾಗ್ಬಿಡ್ತಾ? ನಾವು ನಿಧಾನವಾಗಿ ಹೋಗ್ತಾ ಹೋಗ್ತಾ ತಾನೇ ಕಲ್ತ್ವಿ. ಹಾಗೆ ಸತ್ಯನು ಕಲ್ತ್ಕೋತಾಳೆ ಬಿಡು. ಅವಳು ಕಲ್ತ್ಕೊಳ್ಳೋ ಕಾಲನೂ ಬರುತ್ತೆ ಕಣೆ. ಏನೋ ಅತ್ತೆ, ನನಗಂತೂ ಧೈರ್ಯನೇ ಬರ್ತಾ ಇಲ್ಲ. ನಿನಗೆ ನಿನ್ನ ಮಗಳ ಮೇಲೆ ಧೈರ್ಯ ಇದೆಯೋ ಇಲ್ವೋ ಗೊತ್ತಿಲ್ಲ. ನನಗಂತೂ ನನ್ನ ಮೊಮ್ಮಗಳ ಮೇಲೆ ಧೈರ್ಯ, ನಂಬಿಕೆ ಎರಡೂ ಇದೆ. ನೀನೇನೇ ಹೇಳು ಜಾನಕಿ, ನಮ್ಮ ಸತ್ಯ ಸೋಲಲ್ಲ. ಅವಳನ್ನು ಅವಳ ಗಂಡನ ಮನೆಯವರು ಹಾಡಿ ಹೊಗಳ್ತಾರೆ. ಹಾಗೆ ಮಾಡ್ತಾಳೆ ನಮ್ಮ ಸತ್ಯ. ನೋಡ್ತಾ ಇರು. ಎಲ್ಲ ಗೊತ್ತಿದ್ದು ಇಷ್ಟೊಂದು ವಿಶ್ವಾಸದಲ್ಲಿ ನೀವು ಹೇಗೆ ಹೇಳ್ತಿದ್ದೀರ ಅತ್ತೆ? ಜಾನಕಿ, ಗುರುಗಳು ಹೇಳೋದನ್ನ ಮರ್ತೇ ಬಿಟ್ಯಾ? ಅವ್ರು ಏನು ಹೇಳಿದ್ರು? ನಮ್ಮ ಸತ್ಯ ಮನೆ ಕಾಲಿಟ್ರೆ ಆ ಮನೆ ಉದ್ಧಾರ ಆಗುತ್ತೆ, ಸಮೃದ್ಧಿ ಆಗುತ್ತೆ ಅಂತ ಹೇಳಿರ್ಲಿಲ್ವೇನೆ? ಮಹಾತ್ಮರ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅದಕ್ಕೆ ನಮ್ಮ ಸತ್ಯನ ಮದುವೆನೇ ಸಾಕ್ಷಿ. ನಂಬಿಕೆ ಇಡು, ಧೈರ್ಯವಾಗಿರು. ನಂಬಿಕೆನೇ ದೇವರು. ಇದು ಯಾವ ಸೀಮೆ ಲೈಫ್ ಗುರು? ಇಷ್ಟು ನಾಜೂಕಾಗಿರೋದಕ್ಕೆಲ್ಲ ನನಗೆ ಆಗೋದೇ ಇಲ್ಲ.
ಮದುವೆ ಆದ್ಮೇಲೆ ಬರೀ ಅಡ್ರೆಸ್ ಚೇಂಜ್ ಆಗಲ್ಲ, ನಮ್ಮ ತನನೂ ಚೇಂಜ್ ಆಗೋಗುತ್ತೆ, ಕ್ಯಾರೆಕ್ಟರ್ ಚೇಂಜ್ ಮಾಡಿಬಿಡ್ತಾರೆ. ಈ ಗೆಟಪ್ ನನಗೆ ಸೂಟೇ ಆಗಲ್ಲ. ಬಂದಿದ್ದನ್ನ ಬಂದ ಹಾಗೆ ಒಪ್ಕೋತೀನಿ ಅಂತ ಜಂಬ ಕೊಚ್ಕೋತಾ ಇದ್ದೆ. ಇದು ಹಾಗೆ ಮದುವೆನೇ ಒಪ್ಕೊಂಡಿದ್ದೀನಿ ಅಂದಮೇಲೆ ಇದನ್ನು ಒಪ್ಕೋಬೇಕು. ಈ ಮನೆಗೆ ಹೇಗೆ ಬೇಕೋ ಹಾಗೆ ಇರಬೇಕು. ಅರ್ಥ ಆಯ್ತಾ? ಲೇ ಸತ್ಯ, ಮೊದಲು ಈ ಮನೇಲಿ ಏನೇನು ಶಾಸ್ತ್ರ ಇದೆ ಅಂತ ತಿಳ್ಕೋಬೇಕು, ಅದ್ರ ಪ್ರಕಾರನೇ ನಡ್ಕೋಬೇಕು. ಎಲ್ರನ್ನೂ ಇಂಪ್ರೆಸ್ ಮಾಡೋದಕ್ಕಾಗಲ್ಲ, ನನಗೆ ಗೊತ್ತು, ಆದರೆ ಟ್ರೈ ಮಾಡ್ಬೋದಲ್ವಾ? ಹಾಂ, ಮೊದಲು ದೇವ್ರಿಗೆ ದೀಪ ಹಚ್ಚಿ ಒಂದು ಅಪ್ಲಿಕೇಶನ್ ಹಾಕ್ಬಿಡೋಣ, ಆಮೇಲೆ ಮುಂದೆ ನೋಡ್ಕೊಂಡ್ರೆ ಆಯ್ತು. ದೇವರು ದಿಂಡ್ರು ಅಂದರೆ ನಮ್ಮ ಅಮೂಲ್ ಬೇಬಿ ಅಮ್ಮಂಗೆ ಪಂಚ ಪ್ರಾಣ. ನನ್ನನ್ನು ಹಾಗೆ ನೋಡಿದ್ರೆ ಸ್ವಲ್ಪನಾದರೂ ಇಂಪ್ರೆಸ್ ಆಗ್ಬೋದು. ಅಲ್ಲ, ಈ ಸತ್ಯ ಲೈಫಲ್ಲಿ ಯಾರನ್ನು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ದವಳೆ ಅಲ್ಲ. ಆದರೆ ಈಗ ನೋಡಿದ್ರೆ ಕಾಲ ಬದಲಾಗೋಗಿದೆ. ಬಾರಿ ಆಚೆ. ಅಲ್ಲ, ಅದು ದೇವ್ರಿಗೆ ದೀಪ ಹಚ್ಚೋಣ ಅಂತ. ಯಾರೇ ನಿನ್ನ ದೀಪ ಹಚ್ಚಕ್ಕೆ ಹೇಳಿದ್ದು? ನಿನ್ನೆ ನೀನು ದೇವ್ರ ಮನೇಲಿ ಮಾಡಿದ ಹುಚ್ಚಾಟನೇ ಸಾಕು. ಇನ್ ಯಾವತ್ತೂ ದೇವ್ರ ಮನೆಗೆ ಬರಕೂಡ್ದು. ಹೇಳಿದ್ ಕೇಳಿಸ್ತು ತಾನೇ? ಮತ್ಯಾವತ್ತೂ ಒಳಗಡೆ ಹೋಗ್ಬೇಡ. ದೇವರಿಗೆ ದೀಪ ಹಚ್ಚೋ ಅರ್ಹತೆನೂ ನನಗಿಲ್ವಾ? ಅರ್ಹತೆ? ಆ ಪ್ರಶ್ನೆನ ನಿನಗೆ ನೀನೇ ಕೇಳ್ಕೊ, ಉತ್ತರ ಸಿಗತ್ತೆ. ನನಗೇನು ಗೊತ್ತಿಲ್ಲ. ನಾನು ಹುಡುಗಿ ಥರ ಬೆಳೆದಿಲ್ಲ ನಿಜ, ಆದರೆ ನಾನು ಕಲ್ತ್ಕೋತೀನಿ. ಎಲ್ಲರೂ ಹುಟ್ಟಾನೆ ಎಲ್ಲ ವಿದ್ಯೆ ಕಲ್ತಿರಲ್ಲ, ಬೆಳೀತಾ ಬೆಳೀತಾ ಕಲ್ತ್ಕೋತಾರೆ. ನಾನು ಕಲ್ತ್ಕೋತೀನಿ. ನಮ್ಮನೆಗೆ ಅಂಥ ಸೊಸೆ ಬೇಕಾಗಿಲ್ಲ. ನಮ್ಮನೆಗೆ ಸೊಸೆ ಆಗುವ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ನಿನಗಿಲ್ಲ. ಇದು ಸಂಸ್ಕಾರ ಇರೋ ಸಂಸಾರಸ್ಥರ ಮನೆ. ನಿನ್ನಂಥ ಕಡಿ ಬಡಿ ಹೊಡಿ ಅನ್ನೋರು ದೇವರ ಮನೆಗೆ ಹೋದ್ರೆ ಏನಾಗುತ್ತೆ ಅಂತ ನಿನ್ನೆ ನಿನ್ನ ಹುಚ್ಚಾಟ ನೋಡಿದ್ರೆ ಗೊತ್ತಾಗುತ್ತೆ. ಕ್ಷಮಿಸಿ ಅಮ್ಮ, ಗೊತ್ತಾಗ್ಲಿಲ್ಲ ನನಗೆ. ಮಾತ್ ಸಾಕು, ಇದೇ ಕೊನೆ. ಇನ್ನು ಮುಂದೆ ದೇವ್ರ ಮನೆಗೆ ನಿನ್ನ ನೆರಳು ಕೂಡ ಬಿಡಬಾರ್ದು.